ಪೊಲೀಸರ ಮತ್ತೊಂದು ಜಿಲ್ಲಾ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ದರೋಡೆ ಪ್ರಕರಣವೊಂದು ಭೇದಿಸಿದ ಹೆಡ್ ಕಾನ್ಸ್ಟೇಬಲ್, ಹೋಮ್ ಗಾರ್ಡ್ ಸಹಿತ 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶೋಭಾರಾಣಿ ಮಾಧ್ಯಮಗೋಷ್ಠಿಯಲ್ಲಿ ವಿವರಿಸಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಸಿನಿಮೀಯ ಪೊಲೀಸನ ನೆರವಿನಲ್ಲಿ ನಡೆದ ದರೋಡೆ ಪ್ರಕರಣ ಬಯಲಿಗೆಳೆಯಲಾಗಿದ್ದು, ತಮ್ಮ ಇಲಾಖೆಯ ಸಿಬ್ಬಂದಿಯೇ ಕಳ್ಳತನದ ಪ್ರಕರಣದಲ್ಲಿ ಭಾಗಿಯಾಗಿದ್ದರೂ ಬಿಡದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದ್ದಾರೆ. ಬಳ್ಳಾರಿ ಎಸ್ಪಿ ಶೋಭಾರಾಣಿಯಿಂದ ಇಡೀ ಬಳ್ಳಾರಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಸಂದೇಶ ನೀಡಲಾಗಿದೆ. ಕಳ್ಳರ ಜೊತೆಗೆ ಸೇರಿಕೊಂಡು ಪೊಲೀಸಪ್ಪ ಡಕಾಯಿತಿ ಮಾಡಿರೋ ಪ್ರಕರಣ ಬಯಲಿಗೆಳೆದ ಎಸ್ಪಿ ಶೋಭಾರಾಣಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಹಾಗೂ ಹೋಂಗಾರ್ಡ್ನಿಂದ ಲಕ್ಷ ಹಣ ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಘಟನೆಯ ಹಿನ್ನೆಲೆ ಹೀಗಿದ್ದು, ರಘು ಎನ್ನುವ ಬಂಗಾರ ಅಂಗಡಿ ಮಾಲೀಕ ಕಳೆದ 12ನೇ ತಾರೀಕು ಬೆಳಗಿನ ಜಾವ ಬೈಕ್ ಮೇಲೆ 22,99,000 ನಗದು ಮತ್ತು 318 ಗ್ರಾಂ ಬಂಗಾರ ತೆಗೆದುಕೊಂಡು ಹೋಗುತ್ತಿದ್ದರು. ಆಂಧ್ರ ಗಡಿಯ ರಾಯದುರ್ಗ ಬಸ್ ನಿಲ್ದಾಣದ ಕಡೆ ಹೋಗುತ್ತಿರುವಾಗ ಅವರಿಗೆ ಕಣ್ಣಿಗೆ ಕಾರದ ಪುಡಿ ಎರಚಿ ಹಣ ಒಡವೆ ದರೋಡೆ ಮಾಡಲಾಗಿತ್ತು. ಪ್ರಮುಖ ಆರೋಪಿ ತೌಸಿಫ್ ಜಾವೀದ್, ಖಲಂದರ್, ಮುಸ್ತಕ್ ಅಲಿ ರೆಹಮಾನ್, ಆರೀಫ್ ಖದೀಮರಿಂದ ಸಿನಿಮೀಯ ರೀತಿ ದರೋಡೆ ಮಾಡಿದ್ರು. ಈ ಕಳ್ಳರು ಸೆರೆ ಸಿಕ್ಕಾಗ ಈ ಕಳ್ಳತನಕ್ಕೆ ಬೂಸ್ಪೇಟೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಾಥ್ ನೀಡಿದ್ದ ಸತ್ಯ ತನಿಖೆ ವೇಳೆ ಬಯಲಾಗಿತ್ತು. ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಮತ್ತು ಪ್ರಮುಖ ಆರೋಪಿ ಆರೀಫ್ ಆತ್ಮೀಯ ಗೆಳೆಯರಾಗಿದ್ರು. ಆ ಸಲಿಗೆಯಿಂದಲೇ ದರೋಡೆ ಮಾಡುವ ಪ್ಲಾನ್ ಮಾಡಲಾಗಿತ್ತು. ಆರೋಪಿಗಳನ್ನ ಬಂಧಿಸಿದಾಗ ಹೆಡ್ ಕಾನ್ಸ್ಟೇಬಲ್ ಪಾತ್ರ ಇರೋದು ಬಯಲಿಗೆ ಬಂದಿದೆ. ದರೋಡೆ ಹಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ 9 ಲಕ್ಷ ಹಣವನ್ನ ಪಡೆದಿದ್ದಾರೆ. ಸದ್ಯ 15,91,000 ರೂಪಾಯಿ ನಗದು, 116 ಗ್ರಾಂ ರಿಕವರಿ ಮಾಡಲಾಗಿದೆ. ಪ್ರಮುಖ ಆರೋಪಿ ಆರಿಫ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಸೇರಿ 7 ಜನರ ಖದೀಮರು ಅರೆಸ್ಟ್ ಮಾಡಿದ್ದಾರೆ. ಆರಿಫ್ ಈ ಮೊದಲು ಹೋಮ್ ಗಾರ್ಡ್ ಕೆಲಸ ಮಾಡಿರುತ್ತಾರೆ. ಹೀಗಾಗಿ ಇಬ್ಬರ ಮಧ್ಯೆ ಗೆಳೆತನ ಇರುತ್ತೆ. ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಅಮಾನತು ಮಾಡಿದ್ದಷ್ಟೇ ಅಲ್ಲದೆ ಬಂಧಿಸಲಾಗಿದೆ. 2024 ಬೆಳಗಿನ ಜಾವ ಸುಮಾರು 4:45 ಸಮಯದಲ್ಲಿ ಒಬ್ಬರು ರಘು ಅನ್ನೋರಿಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ 22,99,000 ನಗದು ಮತ್ತು ದಿನಾಂಕ 12/19/2024 ಬೆಳಗಿನ ಜಾವ ಸುಮಾರು 4:45 ರಘು ಅನ್ನೋರಿಗೆ ಯಾರೋ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದು ನಗದು 22,99,000 ಮತ್ತು ಬಂಗಾರ 318 ಗ್ರಾಂನಷ್ಟು ಕಣ್ಣಿಗೆ ಕಾರದ ಪುಡಿ ಎರಚಿ ಕಿತ್ಕೊಂಡು ಹೋಗಿರ್ತಾರಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 183/24 ಅಂಡರ್ ಸೆಕ್ಷನ್ 310 ಸಬ್ ಕ್ಲಾಸ್ 2 BNS ಅಂದರೆ ಡಕಾಯಿಟಿ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ. ಇದಕ್ಕೆ ಸಂಬಂಧಂತೆ ಒಂದು ತಂಡವನ್ನು ರಚಿಸಲಾಗಿದ್ದು DSP ನಂದರೆಡ್ಡಿ ಹಾಗೂ CPI ಸಿಂಧೂರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದೆ. ದಿನಾಂಕ 29 ಬಂದಿರುತ್ತೆ. ಇದರಲ್ಲಿ ಮೆಹಬೂಬ್ ಪಾಷಾ ಅವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಇವರನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗ ದಸ್ತಗಿರಿ ಮಾಡ್ತೀವಿ ಮತ್ತೆ ಇವರು ಹೆಡ್ ಕಾನ್ಸ್ಟೇಬಲ್ ಇದರಿಂದ ಸಸ್ಪೆನ್ಷನ್ ಸಹ ಮಾಡ್ತೀವಿ. ರಿಕವರಿ ಆಗಿರೋದು 15,91,000 ನಗದು, ಬಂಗಾರ 116 ಗ್ರಾಂ ಬಂಗಾರ ರಿಕವರಿ ಆಗಿದೆ. ಏನಿಲ್ಲ, ಈಗ ಆರಿಫ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಅವರು ಬಹಳ ವರ್ಷದಿಂದ ಸ್ನೇಹಿತರಾಗಿರ್ತಾರೆ. ಅವರು ಸ್ನೇಹಿತರಾಗಿದ್ದಾಗ ಬೆಳಗ್ಗೆ ಹೊತ್ತು ಒಂದು ಬಂದೋಬಸ್ತಲ್ಲಿ ಇರ್ತಾರೆ, ಜೊತೆಲೇ ಇರ್ತಾರೆ. ಆರಿಫ್ ಅನ್ನೋರು ಹೋಮ್ ಗಾರ್ಡ್ಸ್, ಪ್ರೀವಿಯಸ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ. ಅವರು ಟರ್ಮಿನೇಟ್ ಆಗಿರ್ತಾರೆ ಹೋಮ್ ಗಾರ್ಡ್ಸ್. ಯಾವ ಕಾರಣಕ್ಕೆ ಟರ್ಮಿನೇಟ್ ಆಗಿದ್ದಾರೆ ಇನ್ನು ಎನ್ಕ್ವೈರಿ ಗೊತ್ತಾಗಬೇಕಾಗುತ್ತೆ. ಜೊತೆಲಿ ಇದ್ದಾಗ ಅವರಿಗೆ ಒಂದು ಕಾಲ್ ಬರುತ್ತೆ, ಲಾಲು ಅಂದ್ಬಿಟ್ಟು ಆರಿಫ್ ಅವರ ರಿಲೇಟಿವ್. ಅವನು ಈ ತರ ಬ್ಯಾಗ್ ಕಿತ್ಕೊಂಡು ಬಂದಿದ್ದೀವಿ ಅಂತ ಅವರು ವಿಚಾರ ತಿಳಿಸ್ತಾರೆ. ಆಗ ವಿಚಾರ ತಿಳಿಸಿದಾಗ ಮೆಹಬೂಬ್ ಪಾಷಾ ಅವರು ಸಹ ಆರಿಫ್ ಜೊತೆಲೇ ಇರ್ತಾರೆ. ಆದ್ರೆ ಅವರು ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಾಗ್ಲಿ ಯಾರಿಗಾಗ್ಲಿ ಈ ಮಾಹಿತಿ ಶೇರ್ ಮಾಡಲ್ಲ. ಅದ್ರ ಬದಲಾಗಿ ಅವರೇ ಒಂದು ಬೈಕ್ ಕೊಟ್ಟು ಕಳಿಸ್ತಾರೆ. ಮೆಹಬೂಬ್ ಪಾಷಾ ಅವರು ಬೈಕ್ ಕೊಟ್ಟು ಕಳಿಸಾದ್ಮೇಲೆ ಹೈವೇಲಿ ಇವರು ಕಳ್ಳತನ ಮಾಡಿರುವಂತ ಮಾಲ್ನ ಹೈವೇಲಿ ಇಟ್ಕೊಂಡಿರ್ತಾರೆ. ಅದನ್ನ ಹೋಗಿ ಆರಿಫ್ ಇಸ್ಕೊಂಡು ಬರ್ತಾನೆ ಮೆಹಬೂಬ್ ಪಾಷಾ ಅವ್ರ ಬೈಕಲ್ಲಿ.
ತಗೊಂಡ್ ನಂತರ ಇವರು ಹಂಚ್ಕೊಳ್ತಾರೆ. ಮೆಹಬೂಬ್ ಪಾಷಾ ಅವ್ರಿಗೆ 9 lakhs ಅಷ್ಟು ಕೊಟ್ಟಿದ್ರು ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಈಗ 9 lakh ರಿಕವರಿ ಆಗಿದೆ ಅವರಿಗೆ ಕೊಟ್ಟಿರೋ 9 lakh ರಿಕವರಿ ಆಗಿಲ್ಲ, 6,90,000 ರಿಕವರಿ ಆಗಿದೆ. ಉಳಿದ ಅಮೌಂಟ್ ಏನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ. ಇಲ್ಲ, ಅದ್ರ ಬಗ್ಗೆ ಇದುವರೆಗೂ ಯಾವ್ದು ವಿಚಾರಗಳು ತಿಳಿದು ಬಂದಿಲ್ಲ. ಆರಿಫ್ ಅವರು ಅವರ ಇದರಲ್ಲಿ ಹೇಳಿರಂತೆ, ವಿಚಾರಣೆ ಸಮಯದಲ್ಲಿ ಹೇಳಿರಂತೆ, ಈಗಾಗಲೇ ಒಂದು 4-5 ತಿಂಗಳಲ್ಲಿ ಈ ತರ ರಘುವನವರು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಬೆಂಗಳೂರು, ಚೆನ್ನೈ ಈ ಕಡೆ ಹೋಗ್ತಾರೆ ಒಡವೆ ತರಲಿಕ್ಕೆ. ಆ ತರ ಮಾಹಿತಿ ಇರುತ್ತೆ. ಆಗ್ಲೇ 4-5 months ಇಂದನೂ ಅವ್ರು ವಾಚ್ ಮಾಡ್ತಾ ಇರ್ತಾರೆ. ಬಟ್ ಆ ದಿವಸ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ರಘು ಪ್ರೊಫೆಷನ್ ಅಂದ್ರೆ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ದುಡ್ಡು ಇಲ್ಲೆಲ್ಲ ಕಲೆಕ್ಟ್ ಮಾಡಿ ಗೋಲ್ಡ್ ತಗೊಂಬರೋದು. ಇಲ್ಲ ಗೋಲ್ಡ್ ತಗೊಂಡೋಗಿ ಬೆಂಗಳೂರು ಮತ್ತೆ ಚೆನ್ನೈಯಲ್ಲಿ ಒಡವೆ ಮಾಡಿಸ್ಕೊಂಡ್ ಬರೋದು, ಆ ತರ ಇರುತ್ತೆ. 6,90,000 ಪೊಲೀಸ್ ಸ್ಟೇಷನ್. ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಅವನೇ ತಗೊಂಡ್ ಪ್ರೊಡ್ಯೂಸ್ ಮಾಡಿದ್ದಾನೆ, ಅದ್ರಲ್ಲೇನೆ ನಾವು ರಿಕವರಿ ಮಾಡಿದ್ವಿ. ಕಡಿಮೆ ಆಗುತ್ತೆ ಅಂತ ಹೇಳಕ್ ಬರಲ್ಲ, ಇನ್ನು ವಿಚಾರಣೆಲಿದೆ. ಈಗ ತಕ್ಷಣಕ್ಕೆ ಇಷ್ಟು ರಿಕವರಿ ಮಾಡಿದೀವಿ, ಇನ್ನು ತನಿಖೆ ಮಾಡ್ತೀವಿ. ಇನ್ನು ತನಿಖೆ ಇದೆಯಲ್ಲ, ಒಂದೇ ದಿವಸ ಆಗಲ್ಲ ತನಿಖೆ ಮಾಡ್ತೀವಿ. ಏನ್ರಿ ಮಾಡ್ತೀವಿ, ಅದು ನಾವು ಕಾನೂನಲ್ಲಿ ಏನಿದೆ ಚಾಚೋಕಟ್ಟಲ್ಲಿ ಮಾಡ್ಲೇಬೇಕಲ್ಲ, ಮಾಡ್ತೀವಿ. ಜೆಸಿ ಕಳ್ಸಿದ ತಕ್ಷಣ ಆಗಲ್ಲ ಅಂತ ಹೇಳಕ್ ಆಗಲ್ಲ. PC ಕಸ್ಟಡಿ ತಗೊಳ್ಬಹುದು, ಪ್ರಾವಿಷನ್ ಇದೆ. ನಾವು ಪೊಲೀಸ್ ಏನಿದೆ ಪ್ರೊಸೀಜರ್ ನಾವು ಮಾಡ್ತೀವಿ. ಇವ್ರ ಮೇಲೆ ಏನಾದ್ರು ಕ್ರಮ ತಗೊಂಡಿರೋ ನಿಮ್ಮ ಇಲಾಖೆ ವತಿಯಿಂದ ಅರೆಸ್ಟ್ ಮಾಡಿದ್ರೆ ಸಸ್ಪೆಂಡ್ ಮಾಡಿ. ಮುಂಚೆ ಇರೋದ್ರ ಬಗ್ಗೆ ಈವರೆಗೂ ಮಾಹಿತಿ ಇಲ್ಲ. ಬಟ್ ಇನ್ನ ತನಿಖೆ ಮುಂದುವರಿಬೇಕಲ್ಲ, ಅದರಲ್ಲಿ ನಾವು ಖಂಡಿತವಾಗ್ಲೂ ಪರಿಶೀಲನೆ ಮಾಡ್ತೀವಿ. ಮುಂಚೆ ಇದು ಮಾಡಿದ್ರ, ಇದು ಫಸ್ಟ್ ಟೈಮ್, ಇದ್ರ ಬಗ್ಗೆ ನಾವು ಪರಿಶೀಲನೆ ಖಂಡಿತ ಮಾಡ್ತೀವಿ. ಇದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧ ಇಷ್ಟೇ ನಮ್ಗೆ ಗೊತ್ತಾಗಿರೋದು. ಮುಂದೆ ನಾನು ಹೇಳಿದ್ನಲ್ಲ, ಇವಾಗ ಆರಿಫ್ ಅನ್ನೋರು ಮುಂಚೆ ಹೋಮ್ ಗಾರ್ಡ್ಸ್ ಇದ್ರು, ಅಲ್ಲಿಂದ ಟರ್ಮಿನೇಟ್ ಆಗಿದೆ ಗೊತ್ತಾಗಿದೆ. ಅವ್ರು ಯಾವ್ದಕ್ಕೋಸ್ಕರ ಟರ್ಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅಲ್ಲಿ ಏನಾದ್ರು ಯಾವ ತಪ್ಪು ಮಾಡಿ ಟರ್ಮಿನೇಟ್ ಮಾಡಿದ್ದಾರೆ, ಅಥವಾ ಮುಂಚೆ ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ರ, ಅಥವಾ ಮೆಹಬೂಬ್ ಪಾಷಾ ಮುಂಚೆ ಯಾವ್ದಾದ್ರಲ್ಲಿ ಭಾಗಿಯಾಗಿದೆ, ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಇಟ್ಸ್ ಟೂ ಅರ್ಲಿ.